ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಸೇವಂತಿಗೆ ಸೀಸನ್ ಮುಗಿತಾ ಇದೆ. ಫಸ್ಟ್ ರೌಂಡ್ ಹೂಗಳು ಮುಗಿದಿದೆ. ಸೊ ಮುಗಿದಂತಹ ಕಡ್ಡಿಗಳನ್ನೆಲ್ಲ ನಾವು ಕಟ್ ಮಾಡಿ ತೆಗೆದು ಹಾಕಬೇಕು. ಆವಾಗ ಪಕ್ಕದಲ್ಲಿ ಈ ಥರ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಳ್ಳುತ್ತೆ. ಆ ಚಿಕ್ಕ ಗಿಡಗಳನ್ನ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಸೀಸನ್ಗೆ ಸಸಿಗಳು ಬೇಕು ಅಂತ ಅಂದರೆ, ಕಾಪಾಡ್ಕೋಬೇಕು ಅಂತ ಅಂದರೆ ಮತ್ತೆ ರೀಪಾಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಥರ ಗಿಡಗಳನ್ನೆಲ್ಲ ತೆಗೆದು ನಾನು ಕೆಲವೊಂದು ಹಾಗೆ ಬಿಟ್ಟಿರ್ತೀನಿ. ಇನ್ನೂ ಸ್ವಲ್ಪ ಹೂ ಬಿಡುತ್ತೆ, ಅದು ಮತ್ತೆ ಚಿಗುರು ಬಿಟ್ಟು ಹೂ ಬಿಡುತ್ತೆ, ಸೆಕೆಂಡ್ ರೌಂಡ್ ಹೂ ಬಿಡುತ್ತೆ. ಸೊ ಅದರಲ್ಲಿ ಕೆಲವೊಂದು ಮಾತ್ರ ತೆಗೆದುಬಿಟ್ಟು ನಾವು ರೀಪಾಟ್ ಮಾಡಿಕೊಂಡ್ರೆ ನೆಕ್ಸ್ಟ್ ಸೀಸನ್ಗೆ ಸಾಕಷ್ಟು ಗಿಡಗಳು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಾನಿವತ್ತು ರೀಪಾಟ್ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕೆಲವೊಂದು ಗಿಡಗಳನ್ನ ಮಾತ್ರ ತೆಗೆದುಬಿಟ್ಟು ರೀಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಾದಮೇಲೆ ನೋಡಿ ಎಷ್ಟೊಂದು ಪಾಟ್ಗಳಲ್ಲಿ ಸಾಕಷ್ಟು ಸಸಿಗಳು ಬಂದಿದೆ. ಬನ್ನಿ ಹೇಗೆ ಅದಕ್ಕೆ ಪಾಟಿಂಗ್ ಮಿಕ್ಸ್ಚರ್ ತೊಗೊಳ್ಳೋದು ನೋಡೋಣ. ಇದಕ್ಕೆ ನಾನು ಗಾರ್ಡನ್ ಸಾಯಿಲ್ 1 ಚೀಲ ತೊಗೊಂಡಿದ್ದೀನಿ, ಸ್ವಲ್ಪ ರಿವರ್ ಸ್ಯಾಂಡ್ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೌಡಂಗ್ ಫರ್ಟಿಲೈಸರ್ ತೊಗೊಂಡಿದ್ದೀನಿ. ಸ್ಯಾಂಡ್ ಇಲ್ಲ ಅಂತ ಅಂದರೆ ನಾವು ಕೋಕೋಪೀಟು ಯೂಸ್ ಮಾಡ್ಕೊಳ್ಬಹುದು. ಇದನ್ನು ಯಾಕೆ ಹಾಕಬೇಕು ಅಂತ ಅಂದರೆ ವಾಟರ್ ಈಸಿಲಿ ಡ್ರೈನ್ ಔಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಸ್ಯಾಂಡನ್ನು ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳಿಬಿಟ್ಟು ನಾನು ಕೆಲವೊಂದು ಕಡೆ ಸಿಗುತ್ತೆ ಸ್ಯಾಂಡ್, ಅದನ್ನು ನಾನು ಚೀಲಗಟ್ಟಲೆ ತಂದು ಇಟ್ಕೊಂಡಿರ್ತೀನಿ. ಹೀಗೆ ರೀಪಾಟ್ ಮಾಡುವಾಗ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಾಡಿಕೊಂಡ್ರೆ ತುಂಬ ಒಳ್ಳೆಯದು, ಮಣ್ಣು ಹಾರ್ಡ್ ಆಗಲ್ಲ. ಎಲ್ಲದನ್ನು ಹೀಗೆ ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರೀಪಾಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಣ್ಣು ಮತ್ತು ಗೊಬ್ಬರ ಮತ್ತು ಸ್ಯಾಂಡ್ ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹೀಗೆ ಮಿಕ್ಸ್ ಮಾಡಿಕೊಂಡು ಪಾಟ್ಗಳನ್ನ ರೆಡಿ ಮಾಡ್ಕೊಳ್ತೀನಿ. ಪಾಟ್ಗೆ ಮೊದಲು ನಾನು ಬಾಟಮಲ್ಲಿ ನೀರು ನೀಟಾಗಿ ಡ್ರೈನ್ ಔಟ್ ಆಗಬೇಕು ಅಂತ ಅಂದರೆ ತೆಂಗಿನ ನಾರು ಹಾಕ್ಕೊಳ್ತೀನಿ. ನಾನು ಮೊದಲಿಂದನೂ ಅಷ್ಟೇ ನಾನು ತೆಂಗಿನ ನಾರೇ ಹಾಕ್ಕೊಳ್ಳೋದು. ಇಲ್ಲ ಅಂತ ಅಂದರೆ ಕೆಲವು ದೀಪದ್ದು ಇದು ಬರುತ್ತೆ, ಹೆಂಚಿಂದು ಗೊತ್ತಲ್ಲ, ಅದನ್ನು ಬೇಕಾದರೂ ನಾವು ಹೋಲ್ಗಳು ಮುಚ್ಚೋ ಥರ ಹಾಕ್ಕೊಳ್ಬಹುದು. ನಾನು ಯೂಶ್ವಲಿ ನನಗೆ ಸಾಕಷ್ಟು ಇದು ತೆಂಗಿನ ನಾರು ಸಿಗೋದ್ರಿಂದ ಇದನ್ನೇ ಹಾಕ್ಕೊಳ್ತೀನಿ. ಎಲ್ಲ ಪಾಟ್ಗಳನ್ನು ಒಟ್ಟಿಗೆ ರೆಡಿ ಮಾಡಿಕೊಂಡು ನಾವು ಈ ಮಿಕ್ಸ್ಚರ್ನ ಪಾಟ್ಗಳಿಗೆ ಮೊದಲು ತುಂಬಿಸ್ಕೊಳ್ಬೇಕು. ಆವಾಗ ಒಂದೇ ಸರಿ ನಾವು ಗಿಡಗಳನ್ನ ಹಾಕ್ಕೊಳ್ಬಹುದು. ಒಂದೊಂದೇ ಪಾಟಿಗೆ ಹಾಕ್ಕೊಳ್ತೀನಿ ಅಂತ ಅಂದರೆ ಅದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅದು. ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಯನೂ ಉಳಿಯುತ್ತೆ, ನೀಟಾಗಿ ಗಿಡಗಳನ್ನ ಹಾಕ್ಕೊಳ್ಬಹುದು. ನಾನು ಪ್ರತಿ ವರ್ಷವೂ ಹೀಗೆ ಸೇವಂತಿಗೆ ಗಿಡಗಳನ್ನ ರಿಟೈನ್ ಮಾಡ್ಕೊಳ್ಬೇಕು ಅಂತ ಅಂದರೆ ಸ್ವಲ್ಪ ಫಸ್ಟ್ ರೌಂಡ್ ಹೂಗಳು ಬಿಟ್ಟು ಮುಗಿದ ತಕ್ಷಣವೇ ಬರೋವಂತಹ ಗಿಡಗಳನ್ನ ಬೇರೆ ಇನ್ನೊಂದು ಪಾಟಲ್ಲಿ ಹಾಕಿದ್ರೆ ನಮಗೆ ನೆಕ್ಸ್ಟ್ ಸೀಸನ್ಗೂ ಸಾಕಷ್ಟು ಗಿಡಗಳು ಸಿಗುತ್ತೆ. ಇಲ್ಲ ಅಂತ ಅಂದರೆ ಕೆಲವೊಂದು ಸಾರಿ ಸೇವಂತಿಗೆ ಗಿಡಗಳು ಸಿಗೋದೇ ಇಲ್ಲ, ಹೊರಟೋಗ್ಬಿಡುತ್ತೆ. ಅದು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ, ನಮ್ಮ ಇದಕ್ಕೆ ಬರೋದೇ ಇಲ್ಲ, ಆ ಥರ ಹೊರಟೋಗ್ಬಿಡುತ್ತೆ ಗಿಡಗಳು. ನನ್ನ ಹತ್ರ ಎಷ್ಟೊಂದು ಕಲರ್ಸ್ ಇತ್ತು, ಆ ರೀತಿಯೇ ಕೆಲವೊಂದು ಗಿಡಗಳೆಲ್ಲ ಹೊರಟೇ ಹೋಯಿತು. ಸೊ ನಾನು ಇವಾಗ ಈ ರೀತಿ ಮಾಡ್ಕೊಳ್ತೀನಿ. ಸೊ 4-5 ವರ್ಷದಿಂದ ಸಾಕಷ್ಟು ಗಿಡಗಳು ನನ್ನ ಹತ್ರ ಇವೆ ಈ ಒಂದು ಪ್ರೊಸೀಜರ್ ಫಾಲೋ ಮಾಡೋದ್ರಿಂದ. ಸೊ ಹೀಗೆ ಎಲ್ಲ ಪಾಟ್ಗಳನ್ನು ತುಂಬಿಸ್ಕೊಂಡಾದಮೇಲೆ ನಾವು ಕಿತ್ತಂತಹ ಗಿಡಗಳನ್ನ ಆ ಪಾಟಲ್ಲಿ ಒಂದೊಂದಾಗಿ ಹಾಕ್ಕೊಳ್ತಾ ಬರಬೇಕು. ಮುಕ್ಕಾಲು ಪಾಟ್ ತುಂಬಿಕೊಂಡ್ರೆ ಸಾಕು. ನಂತರ ಸ್ವಲ್ಪ ಗಿಡ ನಿಂತ್ಕೊಂಡ ತಕ್ಷಣ ಚಿಗುರಕ್ಕೆ ಶುರುವಾದಮೇಲೆ ಇನ್ನೊಂದು ಸ್ವಲ್ಪ ನಾವು ಗೊಬ್ಬರ ಮಣ್ಣು ಮೇಲಿಂದ ಹಾಕ್ಕೊಂಡ್ರೆ ಗಿಡಗಳು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಸೇವಂತಿಗೆ ಗಿಡಗಳಿಗೆ ಸಾಮಾನ್ಯವಾಗಿ ಲಿಕ್ವಿಡ್ ಫರ್ಟಿಲೈಸರ್ಸ್ನ ಕೊಡೋದ್ರಿಂದ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಸಾಕಷ್ಟು ಲಾರ್ಜ್ ಕ್ವಾಂಟಿಟಿನಲ್ಲಿ ಹೂಗಳನ್ನ ತೊಗೊಳ್ಬಹುದು. ನೋಡಿ ಎಲ್ಲ ಪಾಟ್ಗಳು ರೆಡಿ ಆಯಿತು. ಬನ್ನಿ ರೀಪಾಟ್ ಮಾಡೋಣ. ಚಿಕ್ಕ ಚಿಕ್ಕ ಗಿಡಗಳನ್ನ ನಾನು ಆಲ್ರೆಡಿ ಕಿತ್ತು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಒಂದೊಂದೇ ಪಾಟಿಗೆ 2 ಗಿಡಗಳ ಹಾಗೆ ಹಾಕ್ತೀನಿ ನಾನು. ಒಂದೊಂದಾದರೆ ಕಡಿಮೆ ಆಗುತ್ತೆ. ಸೊ 2 ಗಿಡಗಳನ್ನ ಹಾಕೋದ್ರಿಂದ ಸ್ವಲ್ಪ ಬುಷಿಯಾಗಿ ಬರುತ್ತೆ. ನಾನು ಇನ್ನೂ ಒಂದು ಪ್ರೊಸೀಜರ್ ಫಾಲೋ ಮಾಡ್ತೀನಿ. ಈ ಸ್ಯಾಂಡನ್ನು ಗಿಡಗಳ ಪಕ್ಕಕ್ಕೆ ಹಾಕೋದ್ರಿಂದ ಬೇರು ಚೆನ್ನಾಗಿ ಬೇಗನೆ ಬಂದುಬಿಡುತ್ತೆ ಸೇವಂತಿಗೆ ಗಿಡಗಳಲ್ಲಿ. ಅದು ಇನ್ನೂ ಪೋರಸ್ ಆಗೋದ್ರಿಂದ ಮಣ್ಣು ಗಿಡ ರೂಟ್ ಗ್ರೋ ಆಗೋದಕ್ಕೆ ಅದು ತುಂಬ
ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಸ್ಯಾಂಡನ್ನ ಬುಡದಲ್ಲಿ ಹಾಕ್ಕೊಳ್ತೀನಿ. ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೋಕಾಪಿಟ್ಟು ಹಾಕ್ಕೊಳ್ಬೋದು, ಬಹಳ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಈ ಮೆಥಡಿಂದ ಗಿಡಗಳು ಬೇಗ ಸಾಯೋದಿಲ್ಲ, ಬೇಗ ರೂಟು ಡೆವಲಪ್ ಆಗುತ್ತೆ. ಮಣ್ಣು ತುಂಬ ಪೋರಸ್ ಆಗಿರುತ್ತಲ್ವ, ಟ್ರೈ ಮಾಡಿ ನೋಡಿ ಈ ಪ್ರೊಸೀಜರು. ನೀವು ಯಾವೊಂದು ಸೇವಂತಿಗೆ ಗಿಡಗಳನ್ನು ಇದರಿಂದ ಸಾಯೋದಿಲ್ಲ. ಸೊ ಹೀಗೆ ಎಲ್ಲ ಪಾಟು ನಾವು ರೆಡಿ ಮಾಡಿಕೊಂಡ್ರೆ ರೀಪಾಟ್ ಮಾಡ್ಕೊಳ್ಳೋದು ತುಂಬಾ ಸುಲಭ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಮಗೆ ಸಾಕಷ್ಟು ಸೇವಂತಿಗೆ ಸಸಿಗಳು ಸಿಗುತ್ತೆ. ಗಿಡನೂ ಬೇಗ ಹಾಳಾಗೋದಿಲ್ಲ. ನಮಗೆ ಸಾಕಷ್ಟು ರೀಪಾಟ್ ಮಾಡ್ಕೊಳ್ಳೋಷ್ಟು, ಬೇರೆಯವ್ರಿಗೆ ಕೊಡುವಷ್ಟು ಗಿಡಗಳು ಸಿಗುತ್ತೆ. ಹೀಗೆ ಎಲ್ಲ ಪಾಟ್ನೂ ಹಾಕ್ಕೊಂಡು ಗಿಡ ಹಾಕಾದ್ಮೇಲೆ ಪಾಟ್ನ ಒಂದ್ಸರಿ ಈ ರೀತಿ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಆ ರೂಟೆಲ್ಲ ಮಣ್ಣು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ. ಸೊ ಲೂಸ್ ಆಗಿದ್ದರೆ ಮೇಲೆ ಹಿಂಗೆ ನಾವು ಎಳೆದ ತಕ್ಷಣ ಮೇಲೆ ಬಂದುಬಿಡುತ್ತೆ ಗಿಡ. ಹೀಗೆ ಟ್ಯಾಪ್ ಮಾಡ್ಕೊಳ್ಳೋದ್ರಿಂದ ಮಣ್ಣೆಲ್ಲ ಸೆಟ್ಟಾಗಿ ಬಾಟಮಲ್ಲಿ ನೀಟಾಗಿ ಗ್ಯಾಪ್ ಇಲ್ದಂಗೆ ಸೆಟ್ಲ್ ಆಗಿಬಿಟ್ಟು ಚೆನ್ನಾಗಿ ಗಿಡ ಬರುತ್ತೆ. ಇದು ಒಂದು ಟಬ್ಬು. ಇದಕ್ಕೆ ಎರಡು ಕಡೆ ಹಾಕ್ಕೊಳ್ತೀನಿ ನಾನು ಗಿಡಗಳನ್ನ. ಈ ರೀತಿ ನೋಡಿ ಚಿಕ್ಕ ಚಿಕ್ಕದಾಗಿ ತಗೊಂಡಿರೋ ಗಿಡಗಳನ್ನ ನಾವು ರೀಪಾಟ್ ಮಾಡೋದಕ್ಕೆ ಹಾಕ್ಕೊಳ್ಬಹುದು. ಕಟಿಂಗ್ಸಿಂದನೂ ಸೇವಂತಿಗೆನ ಗ್ರೋ ಮಾಡ್ಕೋಬಹುದು, ತೊಂದರೆ ಇಲ್ಲ. ಬಟ್ ಗಿಡಗಳಿದ್ದರೆ ಗಿಡಗಳು ಹಾಕ್ಕೊಂಡು ಬೆಳ್ಕೊಳ್ಳೋದು ಒಳ್ಳೆಯದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಇದೇ ಪ್ರೊಸೀಜರ್ ಫಾಲೋ ಮಾಡಿ ಸಾಕಷ್ಟು ಗಿಡಗಳನ್ನ, ನೀವು ಸೇವಂತಿಗೆ ಗಿಡ ಒಂದಿದ್ದರೆ ಅದನ್ನು 10 ಮಾಡ್ಕೊಳ್ಬೋದು. ಟ್ರೈ ಮಾಡಿ ನೋಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ವಲ್ಪ ದಿವಸ ರೀಪಾಟ್ ಮಾಡಾದಮೇಲೆ ಸ್ವಲ್ಪ ದಿವಸ ನೆರಳಿನಲ್ಲಿ ಇಟ್ಟಿದ್ರೆ ಒಳ್ಳೆಯದು. ಬೇಗ ರೂಟ್ಸ್ ಎಲ್ಲ ಗ್ರೋ ಆಗುತ್ತೆ, ಒಣಗಲ್ಲ ಗಿಡಗಳು. ಸೊ ಆದಷ್ಟು ಅಟ್ಲೀಸ್ಟ್ 1 ವೀಕ್ ಆದ್ರೂ ನಾವು ಸೆಮಿ ಶೇಡ್ ಏರಿಯಾದಲ್ಲಿ ಇದನ್ನು ಇಟ್ಕೊಳ್ಬೇಕಾಗತ್ತೆ ಗಿಡಗಳನ್ನ. ಖಂಡಿತವಾಗಿಯೂ ಗಿಡ ಒಣಗದೇ ನೀಟಾಗಿ ಗ್ರೋ ಆಗುತ್ತೆ. ಡೈರೆಕ್ಟ್ ಬಿಸಿಲಿನಲ್ಲಿ ಇಟ್ಬಿಟ್ರೆ ಗಿಡಗಳು ಒಣಗಿದ್ರೆ ಅದು ಮತ್ತೆ ರೂಟ್ಸ್ ಎಲ್ಲ ಗ್ರೋ ಆಗೋದಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಸೊ ಈ ಒಂದು ರೀತಿ ನಾವು ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಕೊಳ್ಳೋದ್ರಿಂದ ಚೆನ್ನಾಗಿ ಗಿಡಗಳು ಬರುತ್ತೆ. ಆಲ್ಟರ್ನೇಟ್ ಡೇಸು ವಾಟ್ರಿಂಗ್ ಮಾಡ್ಬೋದು, ಇಲ್ಲ ಎವ್ರಿ ಡೇ ಸ್ವಲ್ಪ ಸ್ವಲ್ಪನೇ ವಾಟ್ರಿಂಗ್ ಮಾಡಿಕೊಂಡ್ರೂ ಆಗುತ್ತೆ. ಇವಾಗ ಗಾಳಿ ಇರೋದ್ರಿಂದ ವಿಂಟರ್ ಸೀಸನ್ನು ಬೇಗ ವಾಟ್ರೆಲ್ಲ ಡ್ರೈ ಆಗುತ್ತೆ. ಸೊ ನಾವು ಡೈಲಿ ಸ್ವಲ್ಪ ಸ್ವಲ್ಪನೇ ಹಾಕಿದ್ರೂ ಏನು ತೊಂದರೆ ಇಲ್ಲ, ಚೆನ್ನಾಗಿ ಗಿಡಗಳು ಬೇಗನೆ ಬರುತ್ತೆ. ಸೊ ರೀಪಾಟ್ ಮಾಡಾದಮೇಲೆ ಎಲ್ಲ ಗಿಡಗಳಿಗೂ ಮಸ್ಟ್ ಆ್ಯಂಡ್ ಶುಡ್ ನಾವು ವಾಟ್ರಿಂಗ್ ಮಾಡಲೇಬೇಕು. ವಾಟ್ರಿಂಗ್ ಮಾಡಿಬಿಟ್ಟು ಸೆಮಿ ಶೇಡ್ ಏರಿಯಾದಲ್ಲಿ ಇಟ್ಕೊಳ್ಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.